ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್, ಈಗ ಇನ್ನೊಂದು ಕಡೆ LSG ಟೀಮ್ ಅಂತ ಬಂದರೆ ಏನು ಅಷ್ಟೊಂದೇನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಹಾಗೆ ಆಡಿರುವಂಥ 4 ಮ್ಯಾಚಲ್ಲಿ 2 ಮ್ಯಾಚ್ ಸೋತಿದ್ದಾರೆ, 2 ಮ್ಯಾಚ್ ಗೆದ್ದಿದ್ದಾರೆ. ಹಾಗೆ ರಿಷಬ್ ಪಂತ್ ಅಂತ ಬಂದರೆ ಈಗ ಲಾಸ್ಟ್ ಎಲ್ಲ ನಾವು ನೋಡಿದ್ರೆ ಒಳ್ಳೆ ಸ್ಕೋರ್ ಮಾಡ್ತಾ ಇದ್ರು RCB ವಿರುದ್ಧ. ಬಟ್ ಈಗ ಕಂಪ್ಲೀಟ್ ಆಗಿ ಫ್ಲಾಪ್ ಆಗ್ತಿದ್ದಾರೆ. ಸೊ ಹೇಗಿದೆ ಸರ್ LSG ಟೀಮ್ ಹೇಗಿದೆ? ಆ 2 ಮ್ಯಾಚ್ ಗೆದ್ದಿದಾರಲ್ಲ, ಅವು 2 ಕೂಡ ವಂಡರ್ ಆಗಿನೇ ಗೆದ್ದಿರೋದು ಅವರು. ನೋಡಿ, ಒಂದು ಚಮತ್ಕಾರ ಅಂತೀವಲ್ಲ ಹಂಗೆ. ಮೊದಲ ಪಂದ್ಯದಲ್ಲಿ ರಿಷಬ್ ಪಂತ್ ತುಂಬಾ ಚೆನ್ನಾಗಿ ಆಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಆ ಮ್ಯಾಚ್ ಗೆದ್ರು. ಅಂದ್ರೆ ಸಾಂಘಿಕ ಪ್ರದರ್ಶನ ಇಲ್ಲ, ಇವ್ನು ಆಡಿಕೊಟ್ಟ ಇದನ್ನ ನಾನು ಮುಗಿಸ್ಬೇಕು, ನಾನು ಫಿನಿಶಿಂಗ್ ಮಾಡಬೇಕು ಅನ್ನೋಂಥದ್ದು ಇದಿಲ್ಲ. ನಮ್ಮ RCB ಅದು ಕಾಣಿಸುತ್ತೆ ನಿಮಗೆ, ಬಟ್ ಇಲ್ಲಿ ಅದು ಕಾಣಿಸಲ್ಲ. ಒಂದು ಮ್ಯಾಚಲ್ಲಿ ರಿಷಬ್ ಪಂತ್ ತುಂಬಾ ಚೆನ್ನಾಗಿ ಆಡಿದ್ರು, 50+ ರನ್ ಹೊಡೆದ್ರು, ಆ ಮ್ಯಾಚ್ನ ಗೆದ್ರು. ಇನ್ನೊಂದು ಮ್ಯಾಚಲ್ಲಿ ಸೋತೇ ಬಿಟ್ರು ಅನ್ನೋದಕ್ಕೆ ಸಾಕ್ಷಿ ಆಗ್ತಿತ್ತು. ಅಲ್ಲಿ ಮುಕುಲ್ ತುಂಬಾ ಚೆನ್ನಾಗಿ ಆಡಿದ್ರು, ಅದ್ಭುತವಾದಂಥ ಇನ್ನಿಂಗ್ಸು, ಒಂದೇ ದಿನದಲ್ಲಿ ಸ್ಟಾರ್ ಆಗಿಬಿಟ್ರು. ಬಟ್ ಓವರ್ ಆಲ್ ಈ ಟೀಮ್ನ ನೋಡಿದ್ರೆ ಅಷ್ಟರ ಮಟ್ಟಿಗೆ ಏನು ಇಂಪ್ರೆಸಿವ್ ಆಗಿ ಕಾಣಿಸ್ತಾ ಇಲ್ಲ. ನೋಡಿ, ಮಕ್ರಮು ಮತ್ತೆ ಮಾರ್ಷ್ ಆ ಒಂದು ಹಳೆ ಚಾರ್ಮ್, ಅವ್ರಿಬ್ರು ಎಂತ ಆಟಗಾರರು ಅಂದ್ರೆ 6 ಓವರಲ್ಲೇ 100 ಹೊಡೆಯುವಂತ ಆಟಗಾರರು. ಬಟ್ ಅಂತ ಚಾರ್ಮ್ ಕೂಡಿ ಬರ್ತಾ ಇಲ್ಲ. ಅದು ವರ್ಲ್ಡ್ ಕಪ್ ಅಲ್ಲಿ ಫೇಲ್ಯೂರ್ ಇಂದನೋ ಅಥವಾ ತಂಡದ ಒಂದು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಆ ಒಂದು ವಾತಾವರಣ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೂ ನನ್ಗೆ ಗೊತ್ತಿಲ್ಲ. ಬಟ್ ಅಷ್ಟರ ಮಟ್ಟಿಗೆ ಇಲ್ಲ. ಆಮೇಲೆ ರಿಷಬ್ ಪಂತ್ ನಾನು ಓಪನಿಂಗ್ ಮಾಡ್ಲಾ, ಸೆಕೆಂಡ್ ಬರ್ಲಾ, ಫಿನಿಷರ್ ಆಗ್ಲಾ, ಕ್ಯಾಪ್ಟನ್ ಆಗ್ಲಾ, ಇದೆಲ್ಲ ಕನ್ಫ್ಯೂಷನ್ಸ್ ತುಂಬಾ ಓಡ್ತಾ ಇರೋದ್ರಿಂದ ತಂಡವನ್ನ ಗೆಲ್ಲಿಸೋ ಹಂತಕ್ಕೇನು ಹೋಗ್ತಾ ಇಲ್ಲ. ನೋಡಿ, ಆ ತಂಡದ ಕ್ಯಾಪ್ಟನ್ ಆಗಿ ಆ ತಂಡವನ್ನ ನಿಭಾಯಿಸೋದು ಒಂದು ಕಡೆಗಾದ್ರೆ, ಇನ್ನೊಂದು ಕಡೆಗೆ ಇದು ಓನರ್ ಕಡೆಯಿಂದ ತಡ್ಕೋಬೇಕು, ಇನ್ನೊಂದು ಕಡೆಗೆ ಬೌಲರ್ಗಳು ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ, ಅದನ್ನ ತಲೆ ಕೆಡಿಸ್ಬೇಕಾ ಗೊತ್ತಿಲ್ಲ. ಬಟ್ ಆಸ್ ಅ ಕ್ಯಾಪ್ಟನ್ ರಿಷಬ್ ಪಂತ್ ಫೇಲ್ ಆ ಪಾಸ ಅಂತಂದ್ರೆ ನನಗನ್ಸಿದ ಮಟ್ಟಿಗೆ 100% ಫೇಲ್. ನೋಡಿ, ನೀವು KL ರಾಹುಲ್ ನಂತ ಆಟಗಾರ, ದಿಗ್ಗಜ ಆಟಗಾರನ ಕೂರಿಸಿ ಅಥವಾ ಅವ್ರನ್ನ ಬಿಟ್ಟು ಈ ಆಟಗಾರನ ತಗೊಂಡಿದ್ದೀರಾ. ರಿಷಬ್ ಪಂತ್ ಹೇಗೆ ಅಂತಂದ್ರೆ ಕೊನೆ 4 ಓವರಲ್ಲಿ ಆಡುವಂತ ಆಟಗಾರ, ಬಿಗ್ ಇನ್ನಿಂಗ್ಸ್ ಕಟ್ಟಬೇಕು ಅಂತಂದ್ರೂ ಕೂಡ ಆಸ್ ಅ ಫಿನಿಷರ್ ಆಗಿ ನಾನು ನೋಡ್ತೀನಿ ಹೊರತು ನಂಬರ್ 3 ಸ್ಥಾನದಲ್ಲಿ ಖಂಡಿತವಾಗ್ಲೂ ನೋಡೋದಕ್ಕೆ ಇಷ್ಟಪಡಲ್ಲ. ಬಡೋನಿ ಒಳ್ಳೆ ಆಟ ಆಡ್ತಾರೆ, ಬಡೋನಿ ಹ್ಯಾಸ್ ಎ ಟ್ಯಾಲೆಂಟೆಡ್ ಒಳ್ಳೆ ಆಟಗಾರ. ಬಟ್ ಈ ತಂಡ ಒಂದು ಸ್ವಲ್ಪ ತನ್ನ ಒಂದು ಬ್ಯಾಟಿಂಗ್ ಬಲಾಢ್ಯತೆಯನ್ನ ಮೆರಿತಾ ಇರೋದು ಪೂರನ್ ಅವರಿಂದ. ಪೂರನ್ ಇದ್ದಾನೆ, ಬಟ್ ಏನ್ ಮಾಡ್ತಾ ಇದ್ದಾರೆ ಪೂರನ್? ಏನು ಮಾಡ್ತಾ ಇಲ್ಲ. ವೆಸ್ಟ್ ಇಂಡೀಸ್ ಆಟಗಾರ ವೇಸ್ಟ್ ಆಗ್ತಾ ಇದ್ದಾರೆ. ಇನ್ನು ಸಮ್ಮದ್ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಬಂದಿಲ್ಲ. ಮುಕುಲ್ ಖಂಡಿತವಾಗ್ಲೂ ಒಂದು ಮ್ಯಾಚ್ ಅಲ್ಲಿ ಅವ್ರ ಶೋ ತೋರಿಸಿದ್ದಾರೆ, ಬಟ್ ಕಳೆದ ಪಂದ್ಯದಲ್ಲೂ ಕೂಡ ಮುಗ್ಗರಿಸಿದ್ದಾರೆ. ಬಟ್ ಅಂತ ಯಂಗ್ಸ್ಟರ್ಸ್ ಆಸ್ ಅ ಫಿನಿಷರ್ ಆಗಿ ಏನಾದರೂ ಕಮಾಲ್ ಮಾಡಿದ್ರೆ ಬರುತ್ತೆ. ಆಮೇಲೆ ಶಮಿ ಆಗಿರ್ಬೋದು, ಅವೇಶ್ ಖಾನ್, ದಿಗ್ವೇಶ್, ಪ್ರಿನ್ಸ್ ಯಾದವ್ ಇದ್ದಿದ್ರಲ್ಲೇ ಬೆಟರ್ ಪರ್ಫಾರ್ಮೆನ್ಸ್. ಬಾಲಿಂಗ್ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗೇ ಇದೆ, ಬಟ್ ಬ್ಯಾಟಿಂಗ್ನಲ್ಲಿ ಅಟ್ಟರ್ ಫ್ಲಾಪ್ ಪ್ರದರ್ಶನ. ನನಗನ್ಸಿದ ಮಟ್ಟಿಗೆ ಆ ಒಂದು RCBಗೆ ಕಾಂಪಿಟೇಷನ್ ಕೊಡುವಂಥ ತಂಡ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ ಅಂತ.